ಗುಡ್ ಮಾರ್ನಿಂಗ್. ಈ ಬಿಸಿಲಿನ ಸಮಯದಲ್ಲೂ ಈ ಮರದ ಕಾರಣ ನಮಗೆ ತುಂಬ ತಂಪಾಗಿರ್ತದೆ. ಮನೆ ಸುತ್ತ, ಮನೆ ಹಿಂಬದಿಯಲ್ಲಿ ಅಂಗಳದಲ್ಲೇ ಇಷ್ಟು ದೊಡ್ಡ ಮರ ಇದೆ, ಅದನ್ನು ನಾವು ಉಳಿಸಿದ್ದೇವೆ. ಈ ಮರ ಉಳಿಸಬೇಕಾದ್ರೆ ನಾವು ತುಂಬ ಶ್ರಮ ಪಡ್ತಾ ಇದ್ದೇವೆ. 2-3 ತಿಂಗಳಿಗೊಮ್ಮೆ ಈ ಮರದ ತೊಗಟೆಯನ್ನು ಕ್ಲೀನ್ ಮಾಡಬೇಕಾಗ್ತದೆ. ಮರಕ್ಕೆ ಹುಳ ಬಂದಿದೆ. ಈ ಕರಿಮೆಣಸಿನ ಬಳ್ಳಿ ಕೂಡ ಅದರಲ್ಲಿ ನಾವು ಬಿಟ್ಟಿದ್ದೇವೆ. ಆದ ಕಾರಣ ಈ ಹುಳ ಬಂದಿದೆ ಏನು ಗೊತ್ತಾಗೋದಿಲ್ಲ. ಆವಾಗ ಈ ಮರಕ್ಕೆ ಹತ್ತಿ ಅದರ ಸಿಪ್ಪೆಯನ್ನು ತೊಗಟೆಯನ್ನು ಎಲ್ಲ ಕಟ್ ಮಾಡಿ ತೆಗೆದು ಅದರಲ್ಲಿರುವ ಹುಳವನ್ನು ತೆಗೆದು ನಂತರ ಅದಕ್ಕೆ ಉಪ್ಪನ್ನು ಹಾಕುವ ಕೆಲಸ ಮಾಡ್ತಾ ಇದ್ದೇವೆ. ಆದ ಕಾರಣ ಈ ಮರ ಈಗಲೂ ಜೀವಂತವಾಗಿದೆ. ಈ ಮರಕ್ಕೆ ಹುಳ ಹೇಗೆ ಬರ್ತದೆ ಅಂತೇಳಿ ಗೊತ್ತಾಗುವುದಿಲ್ಲ. ಅಲ್ಲಲ್ಲಿ ರಕ್ತ ಬಿದ್ದ ಹಾಗೆ ಒಂದೊಂದೇ ತೊಟ್ಟು ಬೀಳ್ತಾ ಇರ್ತದೆ ಇಡೀ ದಿವಸ. ಮರದ ಬುಡದಲ್ಲಿ ನೋಡುವ ಗೊತ್ತಾಗ್ತದೆ. ಒಂದು ಪ್ಲಾಸ್ಟಿಕ್ ಆಗಲಿ ಹಿಡಿಸುಡಿ ಯಾವ ವಸ್ತು ಇಟ್ಟರೂ ಕೂಡ ಅದರ ಮೇಲೆ ತುಂಬ ರಕ್ತ ಬಿದ್ದಾಗೆ ಮಯಣ ಬೀಳ್ತಾ ಇರ್ತದೆ. ಆ ಮಯಣ ಬಿದ್ದದನ್ನು ನೋಡುವಾಗ ನಮಗೆ ತುಂಬ ಬೇಸರ ಆಗ್ತದೆ. ಆದ ಕಾರಣ ಪ್ರತಿಯೊಂದು ಮರದ ಕೊಂಬೆಗಳನ್ನು ನೋಡಿ ಕೇಳಿದ್ದ ಜಾಗವನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದ ಕಾರಣ ಈ ಮರ ಈಗಲೂ ಉಳಿದಿದೆ. ಈ ಮಾವಿನ ಮರ ಮಾತ್ರ ಅಲ್ಲ, ಹಲಸಿನ ಮರ ಕೂಡ ಹಾಗೇ ಆಗಿದೆ. ಈ ಕರಿಮೆಣಸಿನ ಬಳ್ಳಿಯನ್ನು ಬಿಟ್ಟ ನಂತರ ಎಲ್ಲ ಮರಕ್ಕೆ ಕೂಡ ಅದೇ ರೀತಿ ಹುಳ ಬರ್ತಾ ಇದೆ. ಮರವನ್ನು ಕಡಿಲಿಕ್ಕೆ ಸುಲಭ ಆದರೆ ಅದನ್ನು ಉಳಿಸಬೇಕಾದ್ರೆ ಇಷ್ಟೆಲ್ಲ ಕಷ್ಟಪಡಬೇಕಾಗ್ತದೆ. ನಮಗೆ ಈ ಮರ ಇದ್ದರಿಂದ ಇಡೀ ದಿವಸ ಮನೆಯಲ್ಲಿ ತಂಪಾಗಿರುವುದು. ಮನೆ ಹೊರಗಡೆ ಹೆಚ್ಚಾಗಿ ನಾವು ಇರ್ತೇವೆ, ಅಷ್ಟೊಂದು ಖುಷಿ ಆಗ್ತದೆ. ಅದು ಮಾವಿನ ಮರ ಇದ್ದರೆ ತುಂಬ ಒಳ್ಳೆಯ ತಂಪು ಗಾಳಿ ಬರುವುದು. ಈ ಮರವೇ ಒಂದು ವರದಾನವಾಗಿದೆ. ಯಾಕೆಂದರೆ ಇದರ ಬುಡದಲ್ಲಿ ಕುಳಿತುಕೊಳ್ಳುವಾಗ ಗೊತ್ತಾಗ್ತದೆ ಎಷ್ಟು ತಂಪಾದ ಗಾಳಿ ಇದೆ ಅಂತೇಳಿ. ನೋಡಿ, ಈ ರೀತಿ ಹುಳ ಬರುವುದು. ಅಷ್ಟು ಭಾಗವೇ ಎಲ್ಲ ಹುಳ ತಿಂದು ಅದರಿಂದ ಮಯಣ ಬಿದ್ದಾಗಿ ಬೀಳ್ತಾ ಇರ್ತದೆ. ಕೆಂಪಾದ ರಕ್ತ ಬಿದ್ದಾಗಿ ಬೀಳ್ತಾ ಇರ್ತದೆ ಅದರ ಮಯಣ. ಇದನ್ನೆಲ್ಲ ಕೊರೆದು ತೆಗೆದು ಅದಕ್ಕೆ ಕಲ್ಲುಪ್ಪನ್ನು ಹಾಕಿದ ಕಾರಣ ಸ್ವಲ್ಪ ಸಮಯ ಅದರ ಸಮಸ್ಯೆ ಇರುವುದಿಲ್ಲ. ನಾವು ಒಂದು ಮರವನ್ನು ಉಳಿಸಿದಲ್ಲಿ ಅದು ನಮಗೆ ಜೀವನ ಪರ್ಯಂತ ವರವನ್ನೇ ಕೊಡುವುದು. ಅದು ನಮಗೆ ಯಾವ ಸಮಸ್ಯೆಯನ್ನು ಕೊಡುವುದಿಲ್ಲ. ಇಡೀ ದಿವಸ ಮರದಿಂದ ತರಗೆಲೆ ಮಾತ್ರ ಬೀಳ್ತಾ ಇರ್ತದೆ, ಅದೊಂದು ಮಾತ್ರ ಸಮಸ್ಯೆ ಬರುವುದು. ನೋಡಿ, ಇಷ್ಟು ಚಿಕ್ಕ ಹುಳ ಇಷ್ಟು ದೊಡ್ಡ ಮರವನ್ನೇ ಕೊಲ್ಲುವಂಥ ಶಕ್ತಿ ಈ ಹುಳಕ್ಕಿದೆ. ನಾವು ಯಾವ ಮರಕ್ಕೆ ಕರಿಮೆಣಸಿನ ಬಳ್ಳಿಯನ್ನು ಬಿಟ್ಟಿದ್ದೇವೆ ಆ ಮರವೆಲ್ಲ ಇದೇ ರೀತಿ ಆಗ್ತಾ ಇದೆ. ಹಲಸಿನ ಮರವಾದರೆ ಅಷ್ಟೇ. ಒಂದು ಹಲಸಿನ ಮರದಲ್ಲಿ ಸಣ್ಣ ಹಲಸಿನಕಾಯಿ ಇರುವಾಗಲೇ ಅದಕ್ಕೆ ಬುಟ್ಟು ಚುಕ್ಕೆ ಬಿದ್ದು ಅಲ್ಲೇ ಅದರಲ್ಲಿ ಹುಳಗಳಾಗ್ತವೆ. ಮೊದಲು ಆ ಮರದಲ್ಲಿ ಒಳ್ಳೆ ಹಲಸಿನಕಾಯಿ ಆಗ್ತಾ ಇತ್ತು. ಆದರೆ ಈಗ ಈ ಕರಿಮೆಣಸಿನ ಬಳ್ಳಿ ದೊಡ್ಡದಾದ ಮೇಲೆ ಹಲಸಿನಕಾಯಿ ಕೂಡ ಅದೇ ರೀತಿ ಕೇಡು ಬರ್ತಾ ಇದೆ. ಇದೇ ರೀತಿ ಕೊರೆದು ತೆಗೆದು ಕ್ಲೀನ್ ಮಾಡಬೇಕಾಗ್ತದೆ. ಈ ಮರದ ಕೊಂಬೆಗಳಲ್ಲೆಲ್ಲ ಕರಿಮೆಣಸಿನ ಬಳ್ಳಿ ಹಬ್ಬಿದೆ. ಅದರಲ್ಲಿ ತುಂಬ ಕರಿಮೆಣಸು ಕೂಡ ಆಗ್ತಾ ಇದೆ. ಬಳ್ಳಿಯನ್ನು ಕಟ್ ಮಾಡಲಿಕ್ಕೂ ಮನಸ್ಸು ಬರುವುದಿಲ್ಲ. ಒಂದೆರಡಷ್ಟು ಅಗತ್ಯ ಬಿದ್ದರೆ ಅದನ್ನು ಕರಿಮೆಣಸಿನ ಬಳ್ಳಿಯನ್ನೇ ತೆಗಿಬೇಕಾಗುವುದು. ಈ ರೀತಿ ಕೊರೆಯುವಾಗ ಮನಸ್ಸಿಗೆ ತುಂಬ ಬೇಸರ ಆಗ್ತದೆ. ಯಾಕೆಂದರೆ ಈ ಮರಕ್ಕೆ ಎಷ್ಟು ನೋವಾಗಿರಬಹುದು. ಪ್ರತಿ ಸಲವೂ ಈ ಹಸಿಯಾದ ಭಾಗವನ್ನೇ ಈ ರೀತಿ ಕಟ್ ಮಾಡಿ ತೆಗೆಯುವಾಗ ಪ್ರತಿ ಸಲ 1-1.5 ಗಂಟೆಯಷ್ಟು ಹೊತ್ತು ಇದೇ ರೀತಿ ಕ್ಲೀನ್ ಮಾಡಿ ತೆಗಿಬೇಕಾಗ್ತದೆ. ಈ ಸಮಸ್ಯೆಗೆ ಏನಾದರೂ ಪರಿಹಾರ ಇದೆಯಾ? ನಿಮಗೇನಾದರೂ ಗೊತ್ತಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ. दोन्ही स्नेहऱ्यांमध्ये मोबाईल देते अंगा
ನೋಡಿ, ಕ್ಲೀನ್ ಮಾಡುವಾಗ ಈ ರೀತಿ ಸಿಪ್ಪೆ ತೆಗಿಬೇಕಾಗ್ತದೆ. ಇದರಿಂದ ಈ ಹುಳಗಳು ಅದರ ರಸವನ್ನೆಲ್ಲ ಹೀರಿ ಈ ರೀತಿ ಹಿಂಡಿ ಬಿದ್ದ ಹಾಗೆ ಬೀಳ್ತಾ ಇದೆ. ಇದನ್ನೆಲ್ಲ ಕಾಣುವಾಗ ತುಂಬ ಬೇಸರ ಆಗೋದು. ಎಷ್ಟು ದೊಡ್ಡ ಮರ ಆದರೂ ಎಷ್ಟು ಚಿಕ್ಕ ಹುಳ ಬಂದರೆ ಸಾಕು, ಮರವನ್ನೇ ಕೊಂದು ಬಿಡುವುದು. ಪ್ರತಿ ಬೇಸಿಗೆಗಾಲದಲ್ಲೂ ಈ ಮರಕ್ಕೆ ನಾವು ಉಯ್ಯಾಲೆಯನ್ನು ಕಟ್ಟುವುದು. ತುಂಬ ಖುಷಿ ಆಗ್ತದೆ. ಇದರಲ್ಲಿ ತಂಪು ಇದಲ್ಲ ಈ ಮರದ ಬುಡದಲ್ಲಿ, ಆದ ಕಾರಣ ನಮಗೆ ಈ ಮರ ಅಂದರೆ ತುಂಬ ಇಷ್ಟ. ಆ ಹುಳಗಳೇ ನೋಡಿ ಇಷ್ಟು ದೊಡ್ಡದಾಗಿವೆ. ಇವುಗಳು ಈ ರೀತಿ ಮರವನ್ನು ತಿಂದು ಸಾಯಿಸಿ ಬಿಡುವುದು. ನಾನು ಹೇಳಿದ್ದಲ್ವ ರಕ್ತ ಬಿದ್ದಾಗ ಬೀಳ್ತಾ ಇದೆ ಅಂತೇಳಿ. ನೋಡಿ ಆ ಪ್ಲಾಸ್ಟಿಕ್ ಮೇಲೆ ಹೇಗೆ ಬಿದ್ದಿದೆ ಅಂತೇಳಿ. ಕೆಂಪು ಕೆಂಪು ಮೈಣ ಬಿದ್ದಾಗೆ ಬೀಳ್ತಾ ಇರ್ತದೆ. ಇದು ಕ್ಲೀನ್ ಮಾಡಿದ ನಂತರ ಸ್ವಲ್ಪ ಸಮಯ ಏನಿಲ್ಲ ಕ್ಲೀನಾಗಿರ್ತದೆ. ನಿಮಗೇನಾದರೂ ಇದಕ್ಕೆ ಔಷಧಿ ಗೊತ್ತಿದ್ದಲ್ಲಿ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಎಷ್ಟು ಕಷ್ಟವಾದರೂ ಸರಿ ಈ ಮರವನ್ನು ಉಳಿಸಲೇಬೇಕು.